ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇದು ಅಭಿ ನನ್ನ ಹತ್ರ 1.5 ಲಕ್ಷದ ಸೀರೆ ಇದೆ. ಇದೆಲ್ಲ ಸೇಲ್ ಮಾಡಿದ್ರೆ ಎಷ್ಟು ಬರುತ್ತಮ್ಮ? ಏನು ಒಂದ್ ನಯಾ ಪೈಸೆ ಬರಲ್ಲ. ಯಾಕೆ? ವ್ಯಾನಿಟಿ ಬ್ಯಾಗ್ ಅಲ್ಲೇ ಬೇಕಾದ್ರೆ ನಾವ್ ಈ ತರ ಫೋಲ್ಡ್ ಮಾಡ್ಬಿಟ್ಟು ಸ್ಕೂಲ್ ಟೀಚರ್ಗೆ ಏನು ಅಂದ್ರೆ ಕಾವೇರಿ ಕುಚ್ಚಿ ಅಂತ ಅಂದ್ರೆ ಅಭಿ ಪಕ್ಕದಲ್ಲೇ ಇರ್ತಾನೆ ಯಾವಾಗ್ಲೂ. ಅಭಿ ನೆನ್ಪೇ ಇರಲ್ಲ. ಅದೇನು 7 ಕಲರ್ ಸ್ಯಾರಿ ಅಂತ. ಓ ಹಿಂಗಿದ್ಯಾ? ಆದ್ರೂ ನಾನು ಇದನ್ನ ಬಿಡಲ್ಲ. ಇದು ಓಲ್ಡ್ ಇಸ್ ಗೋಲ್ಡ್ ಅಂತ. 4/10/1996. ಸೊ ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಆಲ್ರೆಡಿ ನೋಡಿರ್ತೀರ ತಮ್ಮನೇಲಿ ಸ್ಯಾರಿ ಕಲೆಕ್ಷನ್ಸ್ ಆಫ್ ಮೈ ಮಾಮ್. ಅಂದ್ರೆ ನಮ್ಮ ಅಮ್ಮ ಹತ್ರ ಇಷ್ಟು ಸ್ಯಾರಿ ಕಲೆಕ್ಷನ್ಸ್ ಇದೆ. ಮದುವೆಯಲ್ಲಿ ಆಗದಂತಹ ಸ್ಯಾರಿ ಯಾವುದು, ಅವರ ಸ್ಯಾರಿ ಕಲೆಕ್ಷನ್ ವರ್ತ್ ಎಷ್ಟು, ಹಳೆ ಮೆಮೊರೀಸ್ ಕೇಳೋಣ. ಅವ್ರ ಮದುವೆ ಆಗಿದ್ದು ಯಾವಾಗ, ಎಷ್ಟು ವರ್ಷ ಆಯ್ತು, ಪ್ರತಿಯೊಂದನ್ನು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದ್ ಸ್ವಲ್ಪ ಚಿಕ್ ಚಾಟ್ ಮಾಡೋಣ ನಮ್ಮ ಅಮ್ಮ ಜೊತೆ. ತಡ ಮಾಡೋದು ಬೇಡ, ಬನ್ನಿ ನಮ್ಮ ಅಮ್ಮ ಜೊತೆ ಮಾತಾಡೋಣ. ಎಲ್ಲೋದ್ರು ವಾ ಕಾಣೆ ಆಗ್ಬಿಟ್ಟವ್ರಲ್ಲ ಗೈಸ್. ಹಲೋ ಅಮ್ಮ, ಎಲ್ಲೋಗಿದ್ದೆ? ಸೀರೆ ಎಲ್ಲ ಹಿಂಗ್ ಇಟ್ಬಿಟ್ಟವ್ರು ನೋಡಿ ಆಲ್ರೆಡಿ. ಲತಾ ಪ್ರಸನ್ನ 24/10/1996. ಓ ಅಲ್ಲಿಗೆ ನಮ್ಮಮ್ಮ ಮದುವೆ ಆಗಿ 30 ವರ್ಷ ಆಯ್ತು ಅಲ್ವಾ? 30 ಎಷ್ಟು? 35 ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಇಯರ್ಗೆ. 34 ಇಯರ್ಸ್ ದಾಂಪತ್ಯ. 29 ಕಂಪ್ಲೀಟ್ ಆಗುತ್ತೆ, 30 ಬಿದ್ದಿರುತ್ತೆ. 30 ವರ್ಷ ಆಗಿದೆ ಅವ್ರ ಮದುವೆ ಆಗಿ. ಇಷ್ಟು ದಿನದಿಂದ ಕೇಳ್ತಾ ಇದೀನಂದ್ರೆ ಗೈಸ್, ಸ್ಯಾರಿ ಕಲೆಕ್ಷನ್ಸ್ ಮಾಡೋಣ. ಫೈನಲಿ ನಮ್ಮ ಬಿಡು ಮಾಡ್ಕೊಂಡು ಪುರ್ಸತ್ ಮಾಡ್ಕೊಂಡು ಸ್ಯಾರಿ ಎಲ್ಲ ಇಟ್ಕೊಂಡು. ಯಾಕಂದ್ರೆ ಇಷ್ಟು ದಿನ ಬಂದಿಲ್ಲ ಅಂದ್ರೆ ನಂಗೆ ಟೈಮ್ ಇರಲ್ವಲ್ಲಪ್ಪ. ಸ್ಕೂಲಿಂದ ಬರೋದೇ ಟೈಮ್ ಆಗ್ಬಿಡುತ್ತೆ, ಮತ್ತೆ ಮನೆ ಕೆಲಸ ಮಾಡಿ ಅದಕ್ಕೆ ಟೈಮ್ ಆಗ್ಬಿಡುತ್ತೆ. ಅದಕ್ಕೆ ಇವತ್ತು ಸ್ವಲ್ಪ ಫ್ರೀ ಮಾಡ್ಕೊಂಡು, ಇವತ್ತು ಹೇಗಿದ್ರು ರಜಾ ಅಲ್ವಾ, ಇವತ್ತು ಇಷ್ಟಿದೆ ಇನ್ನೂ ಇಷ್ಟು. ಓ ಮೈ ಗಾಡ್, ಸ್ಯಾರಿ ಡೈಲಿ ಉಡೋದು, ಮತ್ತೆ ಇದು ಡ್ರೆಸ್ಗಳು. ಬೀರು ಬಗ್ಗೆ ಹೇಳು ನೋಡುವ. ಬೀರು ಏನಂತಾರೆ ಅಂದ್ರೆ, ಮುಂಚೆ ಒಂದಿತ್ತಲ್ಲ ನಮ್ಮ ಮನೇಲಿ ಒಂಥರ ಚಿಕ್ಕದಿತ್ತಲ್ಲ, ಅದು ಬೇರೆ. ಇದು ರಾಜಾರಾಣಿ ಬೀರು ಅಂತ. ಇದು ನಾವು ಮದ್ವೆ ಆದ್ಮೇಲೆ ತಗೊಂಡಿದ್ದು, ನೀನ್ ಹುಟ್ಟಿದ್ಮೇಲೆ ತಗೊಂಡಿದ್ದು, 2001 ತಗೊಂಡಿದ್ದು. ಇದಕ್ಕಿಂತ ಮುಂಚೆ ಅವಾಗ ಇರ್ಲಿಲ್ಲ. ಮುಂಚೆ ಈ ತರ ಎಲ್ಲ ಇರ್ಲಿಲ್ಲ ಸ್ಯಾರಿಗಳು. ಸಾರಿ, ಇದು ಬೀರು ಅವಾಗ ಈ ರಾಜಾರಾಣಿ ಬೀರು ಇರ್ಲಿಲ್ಲ. ಆದಾಗ ಬೀರು ಇರ್ಲಿಲ್ಲ, ನಮ್ಗೆ ಬೀರು ಕೊಟ್ಟಿರ್ಲಿಲ್ಲ. ಚಿಕ್ಕ ಬೀರು ಇತ್ತು ತಾನೆ, ಸಿಂಗಲ್ ನಾವು ಈ ತರ ಸಿಂಗಲ್ ಬರ್ತಲ್ಲ, ಮಿರರ್ ಇರಲ್ಲ. ಇವಾಗೆಲ್ಲ ಈ ತರ ವಾರ್ಡ್ರೋಬ್ ಬಂದ್ಬಿಟ್ಟಿದೆಯಲ್ಲ, ಇದೆಲ್ಲ ಇಲ್ಲಿ ಯೂಸೇ ಮಾಡಲ್ಲ ಇವಾಗ. ಆದ್ರೂ ನಾನು ಇದನ್ನ ಬಿಡಲ್ಲ. ಇದು ಓಲ್ಡ್ ಇಸ್ ಗೋಲ್ಡ್ ಅಂತ. ಅದ್ರ ಬಗ್ಗೆ ಹೇಳಿ ಸ್ವಲ್ಪ ನೋಡೋಣ. ಸ್ಟಾರ್ಟಿಂಗ್ ಇಂದ ಬರ್ತೀನಿ ಈಗ. ಫಸ್ಟ್ ನನ್ಗೆ ಹೇಳು, ಕಾಸ್ಟ್ಲಿಯಸ್ಟ್ ಸೀರೆ ನಿನ್ನ ಹತ್ರ ಇರೋದು. ಕಾಸ್ಟ್ಲಿ ಅಂದ್ರೆ ಯಾವ್ದು? ಮ್ಯಾಕ್ಸಿಮಮ್ ಎಲ್ಲ ರೇಷ್ಮೆ ಸೀರೆಗಳೆಲ್ಲ ಕಾಸ್ಟ್ಲಿನೇ ಇರುತ್ತೆ. ಅಲ್ಲ, ಇವಾಗ ಇದು ಅಭಿ ನನ್ನ ಹತ್ರ 1.5 ಲಕ್ಷದ ಸೀರೆ ಇದೆ. ಅಷ್ಟು ರಿಚ್ ಇಲ್ಲ ಮಗು, ನಾವು ಅಷ್ಟೊಂದಿಲ್ಲ. ಓಕೆ, ಯಾವ್ದಿದೆ ಅದು? ಓಕೆ, ಯಾವ್ದಿದೆ ಅದು? ಒಂದು 8, 10, 12 ಅಷ್ಟೇ. ಅದು ತೋರ್ಸು, ಯಾವ್ದು ಕಾಸ್ಟ್ಲಿ ಫಸ್ಟ್ ತೋರ್ಸು. ನನ್ನ ಪ್ರಕಾರ ಯಾವ್ದು ಗೊತ್ತಾ, ಮದ್ವೆದೇನೆ ಕಾಸ್ಟ್ಲಿ ಸ್ಯಾರಿ. ಅಂದ್ರೆ ಇವಾಗೆಲ್ಲ ಅದು ಫ್ಯಾಷನ್ ಬಿಟ್ಟಿದೆ. ಅದು ಇದು ಡ್ಯಾಡಿ ಬಂದಾಗ ಹುಟ್ಟಿದ್ದು ಎಂಗೇಜ್ಮೆಂಟ್ ಸೀರೆ. ಇದಾ? ನೋಡಕ್ ಬಂದಾಗ ಎಂಗೇಜ್ಮೆಂಟ್ ಫಸ್ಟ್ ನಾವು ಉಟ್ಕೊಂಡು ಕೂತ್ಕೊಳ್ತೀವಲ್ಲ, ಆ ಸ್ಯಾರಿ. ಇದಾದ್ಮೇಲೆ ಇವಾಗ ನಿನ್ಗೆ ಫೋಟೋ ತೋರಿಸ್ಬಿಟ್ಟಿ. ಇದು ಏನ್ ಗೊತ್ತಾ, ವರಪೂಜೆ ಫೋಟೋ. ಇದು ಈ ಸ್ಯಾರಿ ನೋಡು. ಅದಲ್ಲ, ಇದು ಜೇನುತುಪ್ಪ ವಿತ್ ಪಿಂಕ್. ಜೇನುತುಪ್ಪ ಅಂತಾರೆ ಇದನ್ನ. ಐರನ್ ಮಾಡಿಲ್ಲ, ಎಲ್ಲ ಹಾಗೆ ಮುದ್ರು ಬಿಟ್ಟು ಇಟ್ಬಿಟ್ಟಿದೀನಿ. ಯೂಸ್ ಮಾಡ್ತಾ ಇಲ್ವಲ್ಲ ಈಗ, ಅಷ್ಟೊಂದು ಉಡಲ್ಲ. ಈ ಸ್ಯಾರಿ ಇದೆ. ಇದಾಯ್ತಾ? ಧಾರೆ ಸೀರೆ ತೋರಿಸ್. ಧಾರೆ ಅಂದ್ರೆ ಏನು? ಧಾರೆ ಅಂದ್ರೆ ಮುಹೂರ್ತದ ಸೀರೆ ಅಂತಾರಲ್ಲ, ಬೇರೆ ನಾವು ಧಾರೆ ಸೀರೆ ಅಂತೀವಿ. ಧಾರೆನಾ? ಅದು ಅಲ್ಲ. ಇದೇನಿದು ಮತ್ತೆ? ಈಗ ತೋರ್ಸದ್ನಲ್ಲ ಅದು. ಅದೇನದು? ವರಪೂಜೆ ಅಂತಾರಲ್ಲ ಅವರೆಲ್ಲ, ನಾವು ವರಪೂಜೆ. ನೋಡಿ, ಇದು ಗೌರಿ ಪೂಜೆಯಲ್ಲಿ ನಾವ್ ಇದನ್ನ ಉಟ್ಕೊಂಡು ಕೂತ್ಕೊಂಡಿರ್ತೀವಿ. ವೈಟ್ ಸ್ಯಾರಿ ಉಡ್ತೀವಿ ನಮ್ದ್ರಲ್ಲಿ. ವೈಟ್ ಸ್ಯಾರಿ ಉಟ್ಟು ಇದನ್ನ ಮೇಲೊದಕ್ಕೆ ಸೀರೆ ಅಂತಾರೆ. ಅದು ಕಾಂಚೀವರಂ ಸೀರೆ. ಬ್ಲೂ ಕಲರ್? ಬ್ಲೂ ಅಲ್ಲಮ್ಮ, ಇದು ರಾಮ ಕಲರ್ ಅಂತಾರೆ. ರಾಮ ಎಲ್ಲಾ ಪೂಜೆಗೆ ಒಂದೊಂದು, ವರ ಪೂಜೆಗೊಂದು, ಗೌರಿ ಪೂಜೆಗೊಂದು, ಗಣೇಶನ ಪೂಜೆಗೊಂದು. 4 ಎಷ್ಟು ಪೂಜೆ ಮಾಡಿದ್ರು ಹೋಗ್ಲಿ ಮದ್ವೆಗೆ? ಗೌರಿ ಪೂಜೆ ಎಷ್ಟು ಪೂಜೆ ಮಾಡಿದ್ರಿ ಹೇಳಿ ಫಸ್ಟ್? ಗೌರಿ ಪೂಜೆ ಒಂದು, ನಾಗೋಲಿ ಒಂದು. ನಾಗೋಲಿ ಅಂತ ಮಾಡ್ತೀವಿ. ಅವಾಗ ಒಂದು ತಾಳಿ ಕಟ್ತಾರೆ. 2 ತಾಳಿ ಇರುತ್ತೆ. ನಮ್ಮ ಡ್ಯಾಡಿ ಮನೆ ಕಡೆ ಏನು ಅಂದ್ರೆ 3. ಒಂದು ಗೌರಿ ಪೂಜೆ ನೋಡಿ, ಇಲ್ಲಿ ಇದೆ ನೋಡು. ಗೌರಿ ಪೂಜೆ ಮಾಡ್ತೀವಲ್ಲ, ಅವಾಗ ಅಮ್ಮ ತಾಳಿ ಕಟ್ತಾರೆ ನೋಡಿ. ಇಲ್ಲಿ ಹಾಕೊಂಡಿದ್ದೀನಿ ಆಲ್ರೆಡಿ ನಾನು ತಾಳಿ. ಆಮೇಲೆ ಡ್ಯಾಡಿ ಬರ್ತಾರೆ. 3 ಮದ್ವೆನಾ? 3 ಮದ್ವೆ ಅಲ್ಲ, ಒಂದೇ ಮದ್ವೆ 3 ತಾಳಿ. ಯಪ್ಪ, ಆ ತರ ಮಾಡೋದು. ಇದ್ರದ್ದು ಆಯ್ತಾ? ರಿಸೆಪ್ಷನ್ ಇದೆಯೋ ಇಲ್ವೋ ಫೋಟೋ ಗೊತ್ತಿಲ್ಲ. ಪೂಜೆ, ಧಾರೆ, ನಾಗೋಲಿ ಸೀರೆ. ಇದು ಬಂದು ರಿಸೆಪ್ಷನ್ ಸ್ಯಾರಿ. ಅವಾಗೆಲ್ಲ ಏನ್ ಗೊತ್ತಾ ಫ್ಯಾಷನ್, ಪೀಕಾಕ್ ಬಾರ್ಡ್ರು ಅಂತ ಇದ್ರು ಅವಾಗ. ಅಂದ್ರೆ ಕಾಂಬಿನೇಷನ್ ಇರ್ತಾ ಇರ್ಲಿಲ್ಲ. ಇದನ್ನ ಫ್ಯಾಷನ್ ತುಂಬಾ ಚೆನ್ನಾಗಿರುತ್ತೆ, ನಾನು ಹೈಟ್ ಅಲ್ವಾ, ಅದಕ್ಕೆ ಈ ತರ ಚೆನ್ನಾಗಿರುತ್ತೆ ಅಂತ ಡ್ಯಾಡಿ ಈ ತರ ತಂದ್ರು. ಡ್ಯಾಡಿ ಗಿಫ್ಟ್ ಕೊಟ್ಟಿರೋದು? ಅದು ಡ್ಯಾಡಿ ತಂದಿರೋದು.
ಹುಡುಗನ ಮನೆಯವ್ರ ತರದ್ ಇದು ಸೂಪರ್. ರಿಸೆಪ್ಷನ್ಗೆ. ಪ್ರೈಸ್ ಎಷ್ಟು ಅದೆಲ್ಲ? ಇದೆಲ್ಲ ಎಷ್ಟು ಅವರು ತಂದಿರೋದು, ಎಷ್ಟಿತ್ತು ಅವಾಗೆಲ್ಲ ಕಡಿಮೆ ಇತ್ತು ಅನ್ಸುತ್ತೆ. ಆಯ್ತಾ, ಅದಾದ್ಮೇಲೆ ಇದು ನೋಡು, ಇದು ಸಂಪ್ರೀತನ್ ಶ್ರೀಮಂತದ್ದು. ಶ್ರೀಮಂತಕ್ಕೆ ತಗೊಂಡಿರೋದು. ಸಂಪ್ರೀತ ಊಟ ಆದ್ಮೇಲೆ, ಊಟಕ್ಕಿಂತ ಮುಂಚೆ ಶ್ರೀಮಂತ ಮಾಡ್ತಾರಲ್ಲ ಅವಾಗ ಗ್ರೀನ್ ಸ್ಯಾರಿ. ನನ್ನ ಶ್ರೀಮಂತದಲ್ಲಿದೆ ಇದೆಯಾ ಇಲ್ವಾ? ನಿನ್ ಶ್ರೀಮಂತದಲ್ಲಿ ಮಾಡ್ಕೊಂಡಿಲ್ಲ. ಏಕೆ? ಎರಡನೇದಲ್ವಾ, ಎರಡನೇದೇನು ಮಾಡ್ಕೊಂಡಿಲ್ಲ ನಾವು. ಅದಕ್ಕೆ ಮತ್ತೆ ನಾನು ಹಿಂಗ್ ಹುಟ್ಟಿರೋದು. ಯಾಕೆ ನೀನೇನಾಗಿದ್ಯಾ? ಹೀರೋ ತರ ಇದೆಯಾ? ಸಂಪ್ರೀತ ಮದ್ವೆಗೆ ಯಾರೋ ತಗೊಂಡಲ್ಲ? ಸಂಪ್ರೀತನ್ ಮದ್ವೆ ತೋರಿಸಿ. 14,000 15,000 ಸ್ಯಾರಿ ತೋರಿಸ್ತೀನಿ. ಇದೇನಾ? ಇದು ನೋಡು, ಫಸ್ಟ್ ಬಂದ್ಬಿಟ್ಟು ಇದು ಸಂಪ್ರೀತನ್ ಎಂಗೇಜ್ಮೆಂಟ್ ಇದು ನೋಡು, ಕಾಣಿಸ್ತಿದೆ ಎಂಗೇಜ್ಮೆಂಟ್ ಇದು. ಅಂದ್ರೆ ನಾವು ತುಂಬಾ ಹಳೇದು ತೋರಿಸ್ತಾ ಇರೋದು ಈಗಿನವರೆಲ್ಲ ಟ್ರೆಂಡಿಂಗ್ ರೀಸೆಂಟ್ ಆಗಿ ಮದುವೆ ಆಗಿರ್ತಾರಲ್ಲ ಅವ್ರದೆಲ್ಲ ಚೆನ್ನಾಗಿರುತ್ತೆ. ಕನೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಕಾಂಬಿನೇಷನ್ ಎಲ್ಲ. ಸಂಪ್ರೀತನ್ ಮದುವೆಲೆ ತಗೊಂಡಿರೋದು ಇದನ್ನು. ಅಂದ್ರೆ ಫಂಕ್ಷನ್ ಇದ್ರೆ ಮಾತ್ರ ಹಾಕ್ತಿವಿ ಅಷ್ಟೇ. ಎಷ್ಟು ಸೀರೆ ಇಟ್ಕೊಂಡಿದಾರೆ, ಒಂದು ಬಟ್ಟೆ ಇಲ್ಲ ಅಂತಾರೆ. ಮನೇಲಿದ್ದ ಒಂದೇ ಬಟ್ಟೆ ಹಾಕೊಂಡಿರ್ತಾರೆ. ರೇಷ್ಮೆ ಸಾರಿ ಉಟ್ಕೊಂಡು ಕೂತ್ಕೊಳ್ಳೋಕಾಗತ್ತ ಮನೇಲಿ ಇದ್ರೆ. ಅದಾದ್ಮೇಲೆ ಇದು ಮೇರೂನು. ಇದು ಮದ್ವೆದಾ? ಇದು ಮದ್ವೆಲಿ ವರ್ ಪೂಜೆಗೆ ಅಂತ. ಅದಾದ್ಮೇಲೆ ಅಪ್ರಾಕ್ಸಿಮೇಟ್ ಇಲ್ಲ ಅಂದ್ರೆ ಫ್ಯಾಷನ್ ಇದ್ದಿದ್ದು ಅವಾಗ ದೊಡ್ಡ ಬಾರ್ಡರ್ನೆ. ಇದನ್ನು ಅಷ್ಟೇ ಚೆನ್ನಾಗಿದೆ, ಪರ್ಪಲ್ ಕಲರ್. ಈ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದನ್ನು ಇಲ್ಲಿವರೆಗೂ ಹೊಲಿಸಿದೀನಿ ಬ್ಲೌಸ್, ಫ್ಯಾಷನ್ ಆಗಿ ತುಂಬಾ ಚೆನ್ನಾಗಿದೆ ಇದು. ಅದಾದ್ಮೇಲೆ ಇನ್ನೊಂದು ರೇಷ್ಮೆ ಸ್ಯಾರಿ ತಗೊಂಡೆ. ಒಟ್ಟು 4-5 ತಗೊಂಡೆ ಸಂಪ್ರೀತನ್ ಮದ್ವೆಗೆ. ಇದನ್ನು ಅಷ್ಟೇನೆ. ಕಾಣ್ತಾ ಇದೆಯಾ? ಇದು ಸಿಲ್ಕು. ನನ್ ಮದ್ವೆಗೆ ತಗೋತಿಯಾ ಹೊಸ ಬಟ್ಟೆಗಳು ಅಥವಾ ಇದನ್ನೇ ಅಡ್ಜಸ್ಟ್ಮೆಂಟ್ ಮಾಡ್ಬಿಡ್ತೀಯ ಇಲ್ಲೇ ಇರೋದ್ರಲ್ಲೇ? 10 ಸೀರೆ ತಗೊಳ್ಳೋಣ ಅನ್ಕೊಂಡಿದೀನಿ. ಇದೇ ಹಾಕೋಡಮ್ಮ, ಇಲ್ಲಿ ನೋಡಿ ಎಷ್ಟಿದೆ ನೋಡಮ್ಮ, ಎಷ್ಟು ಸೀರೆಗಳು ನೋಡಮ್ಮ. ಇದಕ್ಕೆ ಉಪನಯನಕ್ಕೆ ತಗೊಂಡಿದ್ದು ಚೆನ್ನಾಗಿದೆ. ಇದು ಅದೇನು 7 ಕಲರ್ ಸ್ಯಾರಿ ಅಂತ. ಓ ರೇಂಬೋ. 7 ಕಲರ್ ಸ್ಯಾರಿ ತರ ಇದು ತಗೊಂಡಿದ್ದೀನಿ. ಸಂಪ್ರೀತನ್ ಮದ್ವೆಗೆ ತಗೊಂಡಿರೋದು. ಇದನ್ನು ಎಷ್ಟು ತಗೊಂಡಿದ್ದೆ ಮದ್ವೆಗೆ? ಬೇಕಾದಷ್ಟು ತಗೊಂಡ್ಬಿಟ್ಟಿದೀವಿ. 5 ಅದೆಷ್ಟೊಂದು. ಮತ್ತೆ ಇದೆಲ್ಲ ಉತ್ತರನೇ ಕೊಡಲ್ಲ ನನ್ಗಂತೂ. ಉತ್ತರ ಫುಲ್ ಇನ್ವಾಲ್ವ್ ಆಗ್ಬಿಟ್ಟು ಯಾರಿ ತೋರ್ಸೋದ್ರಲ್ಲಿ ಫುಲ್ ಬಿಸಿ ಆಗ್ಬಿಟ್ಟಿದ್ದಾರೆ. ಏನ್ ಕ್ವಶನ್ ಕೇಳ ಫುಲ್ ಇಗ್ನೋರು. ಯಾಕಮ್ಮ ಹಿಂಗೆ ನೀನು? ನೋಡು ಇದೆಲ್ಲ ಏನ್ ಹೇಳ್ಬೇಕು, ಮಾತೇ ಕೇಳಿಸ್ಕೊತಾ ಇಲ್ಲ. ಏನ್ ಹೇಳ್ಬೇಕು, ಕೇಳಿಸ್ಕೊಡಮ್ಮ ಒಂಚೂರು. ನನ್ ಜೊತೆ ಒಂಚೂರು ಮಾತಾಡ್ತಾ ಇಲ್ಲ ನೀನು. ಫುಲ್ ತೋರ್ಸೋದ್ರಲ್ಲಿ ಬಿಸಿ ಆಗಿದ್ಯಾ? ಏನ್ ಹೇಳ್ಬೇಕು ಈಗ? ಪ್ರಶ್ನೆನೇ ಮರ್ತೋಯ್ತು. ಅದೇ ಸಂಪ್ರೀತನ್ ಮದುವೆಲಿ ಎಷ್ಟು ಸ್ಯಾರಿ ತಗೊಂಡಿದ್ಯಾ ಅಂತ. ಒಂದು 10 ತಗೊಂಡಿದ್ದೀನಿ. 5 ರೇಷ್ಮೆ ಸೀರೆ ತಗೊಂಡಿದ್ದೀನಿ. ಈ ತರ ಸಿಂಪಲ್ ಸ್ಯಾರೀಸ್ ಅಂತೂ ಬೇಕಾದಷ್ಟು ತಗೊಂಡಿದ್ದೀನಿ. ವರ್ಕ್ ಸ್ಯಾರೀಸ್ ಎಲ್ಲ ತಗೊಂಡಿದ್ದೀನಿ. ಇವೆಲ್ಲ ನಾನು ಮಾಮೂಲಿ ತಗೊಂಡಿದ್ದೀನಿ. ಅದೇ ಏನೇದು ಏನೇನು ಅಂತ ಹೇಳಕ್ ಆಗಲ್ಲ. ಜಸ್ಟ್ ಏನ್ ಯಾವಾಗಲೂ ತಗೊಂಡಿರ್ತೀವಿ. ನೋಡಿದಾಗೆಲ್ಲಾನು ಇವಾಗೆಲ್ಲ ಹೋಗ್ತಾ ಇರ್ತೀವಿ, ಚಿಕ್ಕಪೇಟೆಗೆ ಹೋಗಿರ್ತೀವಿ, ಇಲ್ಲ ರಾಜಾಜಿನಗರಕ್ಕೆ ಹೋಗಿರ್ತೀವಿ, ಎಲ್ಲ ಚೆನ್ನಾಗಿದೆ ಅಂದಿದ್ದೆಲ್ಲ ತಗೊಂಡ್ಬಿಡ್ತೀವಿ. ಇದ್ ನೋಡಿ ಸಮ್ಮ ಅಭಿ. ಸಮ್ಮು ನೋಡಿ, ಎಲ್ಲೆಲ್ಲೋ ಸಮ್ಮು ನೆನ್ಪಮ್ಮ ನಿನ್ಗೆ. ಅಭಿ ಪಕ್ಕದಲ್ಲೇ ಇರ್ತಾನೆ ಯಾವಾಗ್ಲೂ. ಅಭಿ ನೆನ್ಪೇ ಇರಲ್ಲ. ಸಮ್ಮು 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 ಏನ್ ಅಷ್ಟು ಪ್ರೀತಿ ನಮ್ಮ ಮಗಳ ಮೇಲೆ? ಇಬ್ಬರ ಮೇಲೂ ಎರಡು ಕಣ್ಣಲ್ವಪ್ಪ. ಪ್ರೀತಿ ಅಂತ ಒಪ್ಕೋ. ಇಲ್ಲ ಮನ್ಸ್ ಮುಟ್ಕೊಂಡು ಹೇಳು. ಇಬ್ಬರ ಮೇಲೂ ಇದೆ. ಅದು ಬಂದ್ಬಿಡುತ್ತೆ ಬಾಯಲ್ಲಿ, ಫ್ಲೋ ಅಲ್ಲಿ ಬಂದ್ಬಿಡುತ್ತೆ. ತಗೋ ಸಮ ಅನ್ನೋದೇ ಬರುತ್ತೆ. ಎಷ್ಟು ದಿನದ ಹೇಳು? 22 ವರ್ಷದಿಂದ ಸಾಕಿ ಸಾಲಿ ಇರ್ತೀವಲ್ಲ. ನಾವೇನೇನೋ ನಾನು 15 ಇಯರ್ಸ್. ನಾನು ನೀನ್ 15 ಇಯರ್ಸ್ ಅಲ್ಲ. ಹೋಗ್ಲಿ, ಇದನ್ನ ಹೇಳ್ತೀನಿ ನೋಡು. ಹೆಸರೆಲ್ಲ ಬರಲ್ಲ ನನಗೆ ಗೊತ್ತು. ಬರುತ್ತೆ. ಆಯ್ತು, ಅಭಿ ಅಂತ ಧ್ಯಾನ ಮಾಡ್ತೀನಿ ಬಿಡು. ಇದಿನ್ನೂ ಹೊಲ್ಸ್ಕೊಂಡೇ ಇಲ್ಲ ಅಭಿ. ಇದೆಲ್ಲ ಲೇಟೆಸ್ಟ್ ಟ್ರೆಂಡಿಂಗ್ದು. ಇದನ್ನಿನ್ನೂ ಹೊಲ್ಸೋದ್ ಬೇಕಾದಷ್ಟಿದೆ. ಕಾಪರ್ ಸಿಲ್ಕ್ ಅಂತಾರಲ್ಲ ಆ ತರ. ಇದು ನೋಡಿದ್ರೆ ಕಿಚ್ಕೋತಾಳೆ, ಏನಮ್ಮ ಫ್ಯಾಷನ್ ಹೋದ್ಮೇಲೆ ಹೊಲ್ಸ್ಕೊ ನೀನು ಅಂತಾಳೆ. ಫೇವ್ರೆಟ್ ಕಲರ್ ಯಾವುದು? ನನ್ನ ಹತ್ರ ಜಾಸ್ತಿ ಆಲ್ಮೋಸ್ಟ್ ಅಲ್ಲ ಪಿಂಕ್ ಇದೆ, ಮೆಜಂತ ಜಾಸ್ತಿ ಇದೆ. ಬ್ಲಾಕ್ ಇಲ್ವಾ? ನನ್ನ ಫೇವ್ರೆಟ್ ಕಲರ್ ಒಂದು ಕಾಣಿಸ್ತಿಲ್ಲ ಇಲ್ಲಿ. ಸಿಂಪಲ್ ಸ್ಯಾರೀಸ್ ಅಲ್ಲಿ ಇದೆ ನೋಡು. ಮೊನ್ನೆ ಗೀತಾ ಆಂಟಿ ಕೊಟ್ಟಿರೋದು. ಇದನ್ನು ಹೊಲ್ಸಿಲ್ಲ ಇನ್ನು. ಮಡಿಕೆ ಬಿಡಿಸಿರೋ ಒಳಗಡೆ ಪೇಪರ್ ಸಹಿತ ಹಾಗೆ ಇದನ್ನು ಸ್ಯಾರೀಸ್ ಆಲ್ಮೋಸ್ಟ್ ಅಲ್ಲೂ ಇದು ಎಲ್ಲರ ಹತ್ರ ಇರುತ್ತೆ. ಇದೆಲ್ಲ ಹಳೆ ಫ್ಯಾಷನ್. ಆಫ್ ಅಂಡ್ ಆಫ್ ಅಂತ. ಅರ್ಧ ಸ್ಯಾರಿ ಒಂದ್ ಕಲರ್ ಇರುತ್ತೆ, ಇನ್ನರ್ಧ ಸ್ಯಾರಿ ಸೇಮ್. ಹೆಂಗಿದೆ ಗೊತ್ತಮ್ಮ? ಕಲ್ಪನಾ ಗೊತ್ತಲ್ಲ ಹೀರೋಯಿನ್, ಅವ್ರು ಉಟ್ಕೊಂಡಂಗೆ ಇದೆ ನೋಡು. ಇದು ಅದೇ ಫ್ಯಾಷನ್. ಯಾರು ಕಲ್ಪನಾ ಅಂತ ಯಾರು ಹೇಳು? ಗೊತ್ತು, ಹಳೆ ಶರಪಂಜಾರ್ ಪಿಕ್ಚರ್ ಅಲ್ಲಿ ಇದಾರಲ್ಲ. ನೋಡಿ ಇಲ್ಲಿ ನೋಡ್ದೆ ಕಲ್ಕೊಂಡೆ ಅಲ್ಲ. ಅವಳು ಏನ್ ಹೇಳ್ತಾಳೆ ಗೊತ್ತಾ? ಏನು ಅಂದ್ರೆ ಪಕ್ಕದ ಮನೆ ಕಾವೇರಿ ಹುಚ್ಚಿ ಅಂತೆ ಅಂದ್ರೆ ಅವಾಗ ಏನ್ ಗೊತ್ತಾ? ಎಕೋ ಬರುತ್ತೆ. ಹುಚ್ಚಿ ಅಂತೆ, ಹುಚ್ಚಿ ಎಕೋ ಬೇಡ, ಹಂಗೆ ಹೇಳು. ಪಕ್ಕದ ಮನೆ ಕಾವೇರಮ್ಮ ಬಂದ್ರ ಅಂತ ಹೇಳೋದು. ಪಕ್ಕದ ಮನೆ ಪಕ್ಕದ ಮನೆ ಕಾವೇರಿ ಹುಚ್ಚಿ ಅಂತೆ.
ಇನ್ನು ಯಾಕೆ ಆಕ್ಟರ್ ಆಗಿಲ್ಲ ಅಂತ ನಮ್ಮಮ್ಮ ಡ್ಯಾಡಿ ಯಾವಾಗ್ಲೂ ಅದೇ ಬೈಯೋದು, ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯ ಕಣೆ ನೀನು, ಆಕ್ಟರ್ ಆಗ್ಬಿಡು ಅಂತಾರೆ. ನೋಡಬಿ ಡೈರೆಕ್ಟರ್ಸ್ ಯಾರಾದ್ರೂ ನೋಡ್ತಿದ್ರೆ ಒಂದು ಪಾತ್ರ ಕೊಡಿ ನಮ್ಮಮ್ಮಗೆ. ಪೋಷಕ ಪಾತ್ರ ಎರಡಿದ್ಯಾ, ರೆಡ್ ವಿತ್ ವೈಟ್? ಅದೇ ಕಣು, ಆಫ್ ಅಂಡ್ ಆಫ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇದು ಬರುತ್ತೆ, ನಾವ್ ಇಲ್ಲಿ ಸೆರಗು ಬರುತ್ತಲ್ಲ, ಈ ಸೆರಗು ತರ ಡಬಲ್ ಕಲರ್ ಆಯ್ತು ಉಟ್ಕೊಂಡೇ ಬಿಡ್ತಾವ್ರೆ ನಮ್ಮಮ್ಮ. ಈ ತರ ಬರುತ್ತೆ. ಇದೆಲ್ಲ ತುಂಬಾ ಇದೆ ಸಿಂಪಲ್ ಸ್ಯಾರೀಸ್. ಅಂದ್ರೆ ನಾನು ಸ್ಕೂಲ್ ಟೀಚರ್ಗೆ ಇಷ್ಟೆಲ್ಲ ಇದ್ದು ಇನ್ನೂ ಇದ್ಯಾ? ಹಾಗೆ ತೋರಿಸ್ಬಿಡ್ತೀನಿ ನೋಡು. ಇದೊಂದು ಇದು ಮೊನ್ನೆ ಲೇಟೆಸ್ಟ್ ಇವೆಲ್ಲ ಸ್ಮೂತ್ ಆಗಿರುತ್ತೆ ಅಂತ. ಇಷ್ಟರಲ್ಲಿ ನಿನ್ ಫೇವರೇಟ್ ಸ್ಯಾರಿ ಯಾವುದು? ಅಂದ್ರೆ ನಿಂಗೆ ಒಂಥರ ಕಂಫರ್ಟಬಲ್ ಇದಿದ್ರೆ ನೋಡಿ, ಇದೆಲ್ಲ ಕಂಫರ್ಟಬಲ್. ನನಗೇನ್ ಗೊತ್ತಾ, ಲೈಟ್ ವೆಯ್ಟ್ ಇರ್ಬೇಕು. ಇವೆಲ್ಲ ಲೈಟ್ ವೆಯ್ಟ್, ಉಟ್ಕೊಂಡಂಗೆ ಇರಲ್ಲ. ನಾವ್ ಈಗ ಎಲ್ಲಿಗಾರು ಹೋದ್ರು ವ್ಯಾನಿಟಿ ಬ್ಯಾಗ್ ಅಲ್ಲೇ ಬೇಕಾದ್ರೆ ನಾವ್ ಈ ತರ ಫೋಲ್ಡ್ ಮಾಡ್ಬಿಟ್ಟು ಇಟ್ಕೊಂಡು ಹೊಟ್ಟೋಗ್ಬೋದು. ಕ್ವಾಲಿಟಿ ಇಲ್ಲ ಹಾಗಾದ್ರೆ ಅದು? ಕ್ವಾಲಿಟಿ ಇರುತ್ತೆ, ಕ್ವಾಲಿಟಿ ಯಾಕಿರಲ್ಲ ನೋಡು, ಕ್ವಾಲಿಟಿ ತೆಳ್ಳಗಿರುತ್ತೆ. ಅದಕ್ಕೋಸ್ಕರನೇ ಈ ತರ ಸ್ಯಾರೀಸ್ನ ಇಷ್ಟಪಡ್ತೀನಿ ಜಾಸ್ತಿ. ಇದು ಮೊನ್ನೆ ಸಮ್ಮ ಕೊಟ್ಟಿದ್ದು, ಹಬ್ಬಕ್ಕೂ ಕೊಡ್ತಾ ಇರ್ತಾಳ ಬೇವಳು ಸಂಪ್ರೀತನ. ಅಮ್ಮ ಮೇಲೆ ಒಲವು ಜಾಸ್ತಿ, ಅಮ್ಮಂಗು ಮಗಳ ಮೇಲೆ ಒಲವು ಜಾಸ್ತಿ. ನನ್ನ ಮೇಲಂತೂ ನೀವ್ ಆತರ ಎಲ್ಲ ಅನ್ಕೋಬಾರ್ದು. ತಾಯಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಗೈಸ್. ಪ್ರೀತಿ ಇದ್ದಿದ್ರೆ, ಪ್ರೀತಿ ಇಲ್ಲ ಅಂದ್ರೆ ಏನು ಮಾಡ್ತಾ ಇರಲಿಲ್ಲ. ಪ್ರೀತಿ ಇರೋದಕ್ಕೆ ತಾನೆ ಹಗಲು ರಾತ್ರಿ. ಮೊನ್ನೆ ನೋಡಿದ್ದಾರೆ ಬಿಡು, ನಿಮ್ ಫ್ರೆಂಡ್ಸ್ ಎಲ್ಲ ನೋಡಿದ್ದಾರೆ, ಬೆಡ್ಶೀಟ್ ಹಾಕೊಂಡು ಮಾಡಿ ಮೇಲೆ 2.5 ಊರು ಬಿಸಿಲಲ್ಲಿ ಬಂದಿದ್ದು. ಇದು ಕಾಪರ್ ಸ್ಯಾರಿ. ಇದನ್ನು ಅಷ್ಟೇನೆ, ಅಷ್ಟೊಂದು ವೆಯ್ಟ್ ಇರಲ್ಲ. ನೀನ್ ತಗೊಂಡ್ಬಿಡು ಮಮ್ಮಿ. ಇದು 3 ಇದೆ ನೋಡಿ, ಮೇಲ್ 3, ಕೆಳಗಡೆ 3 ತಗೊಂಡ್ಬಿಡು. ಮತ್ತೆ ಇಲ್ಲೆಲ್ಲ ನಾವು ಅಪ್ಪಂದಿದೆ ಗೈಸ್, ಇಲ್ಲೆಲ್ಲ ಪೂರ್ತಿ ನಾವು ಅಪ್ಪಂದು. ಈ ಪೂರ್ತಿ ಬೀರು ಪೂರ್ತಿ ನಮ್ಮ ಅಮ್ಮಂದು. ಆ ರೂಮಲ್ಲಿ ಫುಲ್ ಕಬೋರ್ಡ್ ನಂದೆ. ಮಗ್ಗದ ಸೀರೆ ಅಂತಾರೆ ಗೊತ್ತಾ ನಿಮಗೆ? ಓ ಮಗ್ಗ ಗೊತ್ತು. ಮಗ್ಗದ ಸೀರೆ ಇದೆಲ್ಲ ಮಾಡೋದು ಮಗ್ಗಲ್ಲೇ ಕಣಮ್ಮ. ಇದೆಲ್ಲ ಇದು ಕೈ ಮಗ್ಗ ಬೇರೆ ಇರುತ್ತೆ, ಲೂಮ್ಸ್ ಬೇರೆ ಇರುತ್ತೆ. ಕೈ ಮಗ್ಗ ಅಂತಂದ್ರೆ ಈ ತರ ಕೆಳಗಡೆ ಹಳ್ಳದಲ್ಲಿ ಇಟ್ಕೊಂಡು, ರೇಷ್ಮೆ ಸ್ಯಾರಿ ಎಲ್ಲ ಕೈ ಮಗ್ಗದ ಸ್ಯಾರಿ. ಇದೆಲ್ಲ ಲೂಮ್ ಸ್ಯಾರೀಸ್. ಇದೆಲ್ಲ ನಾವು ಜಾಸ್ತಿ ಲೇಔಟ್ ಅಲ್ಲೇ ತಗೊಂಡಿರೋದು ನೋಡು. ಎಲ್ಲ ಸಿಲ್ಕ್ ಅಂದ್ರೆ ಆರ್ಟ್ ಸಿಲ್ಕ್. ಕಾಟನ್ ಯಾವ್ದು ಇಲ್ವಾ? ಕಾಟನ್ ಇದೆ. ಇದು ಅಷ್ಟೇನೆ. ಇದೊಂದು ಎಷ್ಟಿದೆ ಅಮ್ಮ ಟೋಟಲ್? ಒಟ್ಟು ಎಷ್ಟಿರ್ಬೇಕು? 140 ಇದೆಯಾ? 40 ಇಲ್ಲ, ಇನ್ನೂ ಜಾಸ್ತಿ ಇದೆ. 100 ಮೇಲೆ ಇದೆ. 100+ ಸ್ಯಾರೀಸ್ ಇದೆಯಾ? ಇಲ್ಲೇ ಲೆಕ್ಕ ಹಾಕೋ. ಇದು ನಮ್ ಸ್ಕೂಲ್ ಡೇ ಹುಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. 100ಗಿಂತ ಜಾಸ್ತಿ ಇದೆ. 200 ಇದೆಯಾ? 200 ಇಲ್ಲ ಅಲ್ಲ? 200 ಇದೆ ನೋಡಿ. ಇದು ಚೆನ್ನಾಗಿದೆ. ನೋಡುದು ನೀನ್ ಕೌಂಟ್ ಮಾಡ್ತಾ ಇದ್ದೀನಿ. ಬಿಡಮ್ಮ, ಸುಸ್ತಾಗತ್ತೆ, ಯಾಕೆ ಸುಮ್ಮನೆ ಕೌಂಟ್ ಮಾಡ್ತೀವಿ. ಹಳೇದೆಲ್ಲ ಕೊಟ್ಬಿಟ್ಟಿದ್ದೀನಿ ತುಂಬಾ ಸ್ಯಾರಿಗಳು ಊರಲ್ಲಿ. ಇದು ನೋಡಿ, ಇದು ಕಾಂಬಿನೇಷನ್ ಚೆನ್ನಾಗಿದೆ. ನಾನು ಯಾವ್ದು ಕಾಂಬಿನೇಷನ್ ಚೆನ್ನಾಗಿದೆ ಅಂತೀನಿ ಅದನ್ನ ನೀಟಾಗಿ ಹಾಕು. ಮತ್ತೆ ಇದು ನೋಡಿ, ಇದು ತುಂಬಾ ಚೆನ್ನಾಗಿದೆ. ಇದು ಉಟ್ರೂ ಅಷ್ಟೇನೆ ಸಖತ್ತಾಗಿದೆ ಕಾಂಬಿನೇಷನ್. ಕ್ರೀಮ್ ವಿತ್ ಯೆಲ್ಲೋ ಕಲರ್. ಕ್ರೀಮ್ ಅಮ್ಮ, ಕ್ರೀಮ್ ವಿತ್ ಎಲ್ಲೋ ಕಾಣಿಸ್ತಿದ್ಯಮ್ಮ. ಕ್ರೀಮ್ ವಿತ್ ಪಿಂಕ್. ಸಮ್ಮ ಕೊಡ್ಸಿದ್ಲು ವೆಡ್ಡಿಂಗ್ ಆನಿವರ್ಸರಿಲಿ. ನೀನು ವಾಚ್ ತಗೊಟ್ಟಿದ್ದೆ, ಜ್ಞಾಪಕ ಇದೆಯಾ? 25ನೇ ವರ್ಷದ್ದು. ಅವಾಗ ತಗೊಂಡ್ರದಲ್ಲ? ಅವಾಗ ತಗೊಂಡಿದ್ದವಳು. ಅವಳು ಸ್ಯಾರಿ ಕೊಟ್ಲು, ನಾನು ವಾಚ್ ಗಿಫ್ಟ್ ಮಾಡಿದೆ ಅವಾಗ. ನೀನು ಕಪಲ್ ವಾಚ್. ಫಸ್ಟ್ ಟೈಮ್ ಗೈಸ್ ನಾನು ನಮ್ಮ ಅಪ್ಪ ಅಮ್ಮನಿಗೆ ಗಿಫ್ಟ್ ಕೊಟ್ಟಿದ್ದೆ. ಕಪಲ್ ವಾಚ್. ಅವ್ರ 25 ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಇದೆ ಅಲ್ವಮ್ಮ? ಸಿಲ್ವರ್ ಜುಬ್ಲಿ ಆಯ್ತು. ಅವಾಗ ನಾನು ನಮ್ಮ ಅಕ್ಕ ಫುಲ್ಲು ಗ್ರ್ಯಾಂಡ್ ಆಗಿ ನೋಡಲಿ ಸಕ್ಕದಾಗ ಮಾಡಿದ್ವಿ. ಗೋಲ್ಡ್ ಜುಬ್ಲಿ ಯಾವಾಗಮ್ಮ? 50 ಅಷ್ಟೇ. ಎಲ್ಲ ಜಾಸ್ತಿ ಹೇಳಿದ್ನಲ್ಲ, ನಂಗೆ ಆದಷ್ಟು ಜಾಸ್ತಿ ಮೆಜೆಂಟಾ ಕಲರೇ ಜಾಸ್ತಿ ಬರುತ್ತೆ. ನೆಕ್ಸ್ಟ್ ಇದನ್ನ ತೋರಿಸಿ ನೋಡುವ. ಇದೆಲ್ಲ ಸೇಲ್ ಮಾಡ್ರೆ ಎಷ್ಟು ಬರುತ್ತಮ್ಮ? ಏನು 1 ನಯಾ ಪೈಸೆ ಬರಲ್ಲ. ಯಾಕೆ? ಯಾರು ತಗೊಳಲ್ಲ. ಯಾರು ತಗೊಳ್ತಾರೆ? ಯಾರು ತಗೊಳಲ್ಲ. ಅದೇನಿದ್ರು ಸಂತೆಲಿ ಹೋಗಿ ಕೊಡ್ಬೇಕಷ್ಟೇ. ಫ್ರೀಯಾಗಿ ಕೊಟ್ರೆ 100 ರೂಪಾಯಿ ಇರ್ತಾರಷ್ಟೇ. ರೇಷ್ಮೆ ಸ್ಯಾರಿಗೆ ಮಾತ್ರ ಒಳ್ಳೆ ವ್ಯಾಲ್ಯೂ ಇರುತ್ತೆ. ಅದೆಲ್ಲ ಜರಿ ತೆಗಿತಾರೆ. ಜರಿ ತೆಗ್ಬಿಟ್ಟು 1000 ರೂಪಾಯಿ ಆತರ ಸಿಗುತ್ತೆ. ಅದಲ್ಲಿ ಯಾವ್ದು ಜ್ಞಾಪಕ ಇದೆಯಾ? ನಿನ್ ಜೀನಾ ಸ್ಕೂಲ್ ಅಲ್ಲಿ ನೀನ್ 10th ಇದ್ದಾಗ ತಗೊಂಡಿರೋದು. ಕರೆಕ್ಟ್. ನಮ್ ಸೆಂಡ್ ಆಫ್ ಹಾಕೋ ಬಂದಿದೆ ತಾನೆ ಇದು. ನೀನ್ 10th ಇದ್ದಾಗ. ಚೆನ್ನಾಗಿದೆ. ತುಂಬಾ ವೆಯ್ಟ್ ಮಾತ್ರ ನೋಡಿದ್ವಿ. ನೋಡು ಎಷ್ಟು. ನಾನು ನಮ್ಮಮ್ಮ ಒಂದೇ ಸ್ಕೂಲ್ ಗೈಸ್, ಅದಕ್ಕೆ ನಂಗೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಸ್ಕೂಲಲ್ಲಿ ಇರ್ಬೇಕಾದ್ರೆ. ಏನೇ ಮಾಡಿದ್ರು ನಾನು ಟೀಚರ್ ಮಗ ಇವನು ಯಾಕೆ ಹಿಂಗೆ ಅಂತಾನೇ ಆಗ್ತಾಯಿತ್ತು. ಏನು ತಪ್ಪು ಕೆಲಸ ಮಾಡೋಂಗಿಲ್ಲ, ಅಷ್ಟು ಬೈದಲ್ಲೇ ಸ್ಕೂಲಲ್ಲಿ ಇದ್ದಿದ್ದು ನಾನು ಏನೇ ಒಂದು ಸಣ್ಣ ತಪ್ಪು ಮಾಡಿದ್ರು ಹೋಗ್ಬಿಡೋದು ಕಂಪ್ಲೇಂಟ್. ನಾವು ಅಮ್ಮಲ್ಲಿ ಬಂದಿತ್ತಮ್ಮ ಕಂಪ್ಲೇಂಟ್ ನನ್ನ ಬಗ್ಗೆ. ಇದು ನೋಡಬಿ ಏನಂತ ಬಂದು ಅಷ್ಟೇ ನೋಡು, ಉತ್ತರನೇ ಕೊಡಲ್ಲ ನನಗೆ ಅಂತೂ. ಸರಿ ಇರ್ಲಿ, ಹೇಳಿ ಇವಾಗ ಏನಂತ ಹೇಳ. ಯಾವ್ದ್ರ ಬಗ್ಗೆ? ನನ್ನ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಬಂದಿತ್ತಾ? ನಿನ್ ಬಗ್ಗೆ ಜಾಸ್ತಿ ಯಾರು ಗೊತ್ತಾ ನಿನ್ ಬಗ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ದು? PT ಸರ್. ಏನಂತ ನೋಡಿ? ಹಾಗೆ PT ಸರ್ ಏನ್ ಮಾಡಿದ್ದೆ ಜ್ಞಾಪಕ ಇದೆಯಾ ನಿಂಗೆ? ಬ್ಯಾನ್ ಕೊಟ್ಟಿಲ್ಲ ಅಂತ ಏನೋ ಮಾಡಿದ್ನಂತೆ. ಬರಲ್ಲ ಅಂದ್ಬಿಟ್ಟಿದ್ದಾನಂತೆ. ನನಗೆ ಏನ್ ಗೊತ್ತಾ, ರಿಪಬ್ಲಿಕ್ ಡೇ ಅಲ್ಲಿ ನನಗೆ ಇದು ಬ್ಯಾಂಡ್ ಎಲ್ಲ ಇರುತ್ತಲ್ಲ, ಸೈಡ್ ಬ್ಯಾಂಡು, ಬೇಸ್ ಬ್ಯಾಂಡ್ ಎಲ್ಲ ಇರುತ್ತಲ್ಲ, ಆ ಟೈಮಲ್ಲಿ ನನಗೆ ಸೈಡ್ ಬ್ಯಾಂಡ್ ಕೇಳಿದೆ ನಮ್ಮ ಸರ್ ಹತ್ರ. ಸರ್ ಸೈಡ್ ಬ್ಯಾಂಡ್ ಕೊಡಿ, ನನಗೆ ರಿಪಬ್ಲಿಕ್ ಡೇಗೆ ಹೊಡಿಬೇಕು ಅಂತ.
ಕೊಟ್ಟಿರಲಿಲ್ಲ. ಬೇಜಾರಾಗಿ ಅವ್ರಿಗೆ ಸ್ವಲ್ಪ ಗುರ್ರ್ ಅಂದ್ಬಿಟ್ಟು ಆಮೇಲೆ ಫೇಸ್ಬುಕ್ಕಲ್ಲಿ ಅವ್ರ ಬಗ್ಗೆ ಕೆಡ್ದಾಗೆಲ್ಲ ಪೋಸ್ಟ್ ಮಾಡಿಬಿಟ್ಟಿದ್ದೆ. ಆ ಟೈಮಲ್ಲೇ 2016 ಅಲ್ಲ 2015 ಬೇಜಾರಾಗ್ಬಿಟ್ಟು ಏನು ಹಿಂಗೆ ನನ್ನ ಸರ್ರು ಹಿಂಗೆ ದೋಖಾ ಮಾಡಿಬಿಟ್ರಲ್ಲ ನನಗೆ. ಅಷ್ಟು ನಂಗೆ ನಂಬಿಸ್ಬಿಟ್ಟಿದ್ರು, ಕೊಡ್ತೀನಿ ನೀನೇ ಹೊಡಿಬೇಕಂತ ನಂಬಿಸ್ಬಿಟ್ಟು ಕೊಡಲಿಲ್ಲ. ಆಮೇಲೆ ಅದಕ್ಕೆ ಫುಲ್ ಬೇಜಾರಾಗಿ ಫೇಸ್ಬುಕ್ ಎಲ್ಲ ದಿಸ್ ಸರ್ ಇಸ್ ಬ್ಯಾಡ್ ಅಂದ್ಬಿಟ್ಟು ಅವ್ರ ಫೋಟೋ ಎಲ್ಲ ಹಾಕ್ಬಿಟ್ಟಿದ್ದೆ. ಅದನ್ನ ದೊಡ್ಡ ಕಂಪ್ಲೇಂಟ್ ಮಾಡ್ಬಿಟ್ಟಿದ್ರು ನಾವು ಅದನ್ನ ಬಂದು ಕಂಪ್ಲೇಂಟ್ ಮಾಡಿ ಆಮೇಲೆ ಸರಿ ಅಂತೇಳಿ ಸರ್ ನೀವು ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಅಂತ. ಇಲ್ಲ ಮೇಡಮ್ ನಾನು ಇದು ಸೀರಿಯಸ್ ಆ್ಯಕ್ಷನ್ ತೊಗೋತೀನಿ, ನಾನು ಅವ್ನಿಗೆ ಹಾಲ್ ಟಿಕೆಟ್ ಕೊಡೋ ಅದು ಇದು ಏನೇನು ಅಂದ್ಬಿಟ್ಟು ದೊಡ್ಡ ಇಶ್ಯೂ ಮಾಡಿದ್ರು. ಆಮೇಲೆ ಏನೂ ಮಾಡೋಕ್ಕಾಗಿಲ್ಲ. ಇಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ಆಮೇಲೆ ನೀವು ನಮ್ಮ ಅಕ್ಕನ ಥರ ಇದ್ದೀರಾ ಅದಕ್ಕೋಸ್ಕರ ಬಿಟ್ಟಿದ್ದೀನಿ ಅಂತ ಹೇಳಿ ಏನೇನೋ ಕಮಿಟ್ಮೆಂಟ್ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅವ್ರನ್ನ ಸ್ವಲ್ಪ ಕೂಲ್ ಮಾಡಿ ಸರ್ ನೀವು ಈ ಥರ ಮಾಡಬೇಡಿ, ಚಿಕ್ಕ ಹುಡುಗ ಅಲ್ವಾ, ಏನೋ ಒಂದು ಇದೆಲ್ಲ ಹೇಳ್ಬಿಟ್ಟಿರ್ತಾನೆ ಅಂತಂದೆ. ಅದಕ್ಕೆ ಅದು ಬಾಯಲ್ಲಿ ಹೇಳಿ ಮೇಡಮ್ ಫೇಸ್ಬುಕ್ಕಲ್ಲಿ ಹಾಕಿದ್ದಾನೆ ಅಂತ ಹೇಳ್ಬಿಟ್ರು. ನನಗೆ ಅವಾಗ ಗಾಬರಿ ಆಗೋಯ್ತು. ಬಂದು ಯಾರಾದ್ರೂ ಮಾಡಿರ್ತಾರ ಕೋಪ ಅಂತ ತಿಳ್ಕೊ. ಅಷ್ಟು ಕೋಪ ನನಗೆ, ನಂಬಿಸಿ ಮೋಸ ಮಾಡ್ಬಿಟ್ರಲ್ಲ ಅಂತ. ಆಮೇಲೆ ಲೈಫಲ್ಲಿ ಆ ಥರ ಬೇಜಾನ್ ಜನ ಬರ್ತಾರೆ ಲೈಫಲ್ಲಿ ಅಂತ ಗೊತ್ತಾಗೋಯ್ತು. ಈಗಲೂ ಸರ್ ಇದಾರಲ್ಲ, ಇನ್ನೂ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ, ಸ್ಟೇಟಸ್ ಎಲ್ಲ ನೋಡ್ತಾರಲ್ಲ, ಸಮ್ಮು ಹೇಗಿದ್ದಾಳೆ ಅಂತ ಕೇಳ್ತಾರೆ ಹೊರತಾಗಿ ಅಭಿ ಹೇಗಿದ್ದಾನೆ ಅಂತ ಅಭಿ ಬಗ್ಗೆ ಏನು ಕೇಳಲ್ಲ. ಫ್ರೆಂಡ್ಸ್ ಇದಾರಲ್ಲ ಅದ್ರ ಡೈರೆಕ್ಟ್ ಇದಾರೆ ಸ್ವಲ್ಪ ಕಾಂಟ್ಯಾಕ್ಟ್ಸ್, ನನ್ನ ಮಾತ್ರ ಬರೋದೇ ಇಲ್ಲ. ಚಿಂಟು ಅವ್ರ ಹತ್ರ ಎಲ್ಲ ಮಾತಾಡೋದಿದ್ದಾರೆ, ಅವರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಸ್ಟೂಡೆಂಟ್ಸ್ ಎಲ್ಲಾರು. ನಿನ್ನ ಹೆಸರು ಮಾತ್ರ ಬಾಯಿ ಸ್ವರದಲ್ಲಿ ಬರಲ್ಲ. ಹೇಗಿದ್ದಾರೆ ಫ್ಯಾಮಿಲಿ, ಹೇಗಿದ್ದಾರೆ ಸಮ್ಮು, ಹೇಗಿದ್ದಾರೆ ಸರ್, ಅಷ್ಟೇ. ಹಂಗ್ ಮಾಡಿದ್ದೆ ನಾನು. ಆ ಥರ ಹುಚ್ಚು ನನಗೆ ಸ್ವಲ್ಪ. ಕೋಪ ಬಂದ್ರೆ ಏನ್ ಮಾಡ್ತೀನಿ ಅಂತ ಗೊತ್ತಾಗಲ್ಲ, ನನಗೆ ಗೊತ್ತಿರಲ್ಲ, ಅಷ್ಟು ಫೈರ್ ಆಗ್ಬಿಟ್ಟಿರ್ತೀನಿ. ಹಾಗೆಲ್ಲ ಮಾಡಬಾರ್ದ ಬಿ. ಕೋಪ ಕಂಟ್ರೋಲ್ ಮಾಡ್ಕೋಬೇಕು. ಕೋಪದಲ್ಲಿ ಕುಯ್ಕೊಂಡ್ಬಿಟ್ರೆ ಮೂಗು ಮತ್ತೆ ಬರುತ್ತಾ? ಬರಲ್ಲ. ಅದಕ್ಕೆ ಹೇಳೋದು ತಾಳ್ಮೆ. ತಾಳಿದವನು ಬಾಳಿಯಾನು. ನಮ್ಮ ಮಂಜುಳಾ ಮಿಸ್ ಕನ್ನಡ ಅವರು ಹೇಳ್ಕೊಟ್ಟಿದ್ರು ನನಗೆ. ನಾನು ಹೇಳ್ತೀನಿ. ನಾನು ಆಯ್ತು ಈಗ ಸ್ಟಾರ್ಟ್ ಮಾಡ್ಬೋದೇ? ಹೇಳಮ್ಮ. ನೋಡಿ ಚೆನ್ನಾಗಿದೆ ಇದನ್ನು ಕಾಂಬಿನೇಷನ್ ಅಷ್ಟೇ. ನೋಡಿ ಮತ್ತೆ ಇದೊಂದು, ಇದು ಯುಗಾದಿ ಸಂಭ್ರಮ ಲಾಸ್ಟ್ ಇಯರ್ ಯುಗಾದಿ ಕೊಟ್ಟಿದ್ದೆ. ಮತ್ತೆ ಇದು ಚೆನ್ನಾಗಿದೆ ನೋಡಬಿ. ನೀನ್ ಬ್ಲ್ಯಾಕ್ ಇಲ್ಲ ಅಂತ ಕೇಳಿದಲ್ಲ. ಬ್ಲ್ಯಾಕೇ ಅಲ್ಲ, ಅದು ಬ್ಲ್ಯಾಕ್ ಅಬಿ, ಬ್ಲೂ ಅಲ್ಲ, ಬ್ಲೂ ಕಣಮ. ಅದ ನೋಡ್ರ ಗೊತ್ತಾಗ್ತದೆ, ಅಷ್ಟು ನೀಟಾಗಿ ಗೊತ್ತಾಗ್ತದೆ. ಪ್ಯೂರ್ ಬ್ಲ್ಯಾಕ್ ಇಲ್ಲ ನಿನ್ನ ಹತ್ರ ಅಂತ. ಪ್ಯೂರ್ ಅಲ್ಲ ಇದು, ಬ್ಲ್ಯಾಕ್ ಗೆ ಬ್ಲ್ಯಾಕ್. ಇದು ಬ್ಲ್ಯಾಕ್ ತರ ಇದೆಯಾ? ಬ್ಲ್ಯಾಕ್ ಸ್ಯಾರಿ ಕಣಪ್ಪ, ಇದನ್ನ ಬ್ಲ್ಯಾಕ್ ಸ್ಯಾರಿ ಅಂತಾನೆ ನಾನು ಅನ್ನೋದು. ಆಯ್ತು ಬಿಡು, ಇದೆ ಇಲ್ಲ ಅಂತ ಹೇಳ್ತಾ. ಪ್ಯೂರ್ ಬ್ಲ್ಯಾಕ್ ಬೇಕು, ಪ್ಯೂರ್ ಬ್ಲ್ಯಾಕ್ ಸ್ಕ್ರೀನ್ ಹಾಕೋತಿಯಲ್ಲ ಆ ತರದ್ದು ಬೇರೆ ಇದೆ, ತೋರಿಸ್ತೀನಿ. ಪಿಂಕಿ. ನಾವು ಇದನ್ನ ಮಾಡಿದೀವಲ್ಲ, ಗುಲಾಬಿ ಓಕೆ ಅಷ್ಟೇನಮ್ಮ. ಇನ್ನೊಂದಿದೆ, ಇನ್ನೂ ಇದೆ, ಅದೆಲ್ಲ ಬೇಡವಾ? ಇದು ನೋಡಿ, ಇದನ್ನು ಒಂದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದೆಲ್ಲ ದೊಡ್ಡ ದೊಡ್ಡ ಸ್ಯಾರಿ ತರ ಕಾಂಬಿನೇಷನ್. ನೋಡ, ಲೇಟೆಸ್ಟ್ ಕಾಂಬಿನೇಷನ್ ಇದೆ, ಎಲ್ಲರೂ ತಗೋತಾ ಇದಾರೆ. ಇದು ಉಟ್ರೆ ಅಂತೂ ಸೂಪರ್ ಆಗಿರುತ್ತೆ ಗೊತ್ತಾ. ಇದು ಸಂಕ್ರಾಂತಿ ಹುಟ್ಟಿದ್ನಲ್ಲ ಅದಿದು, ಮೊನ್ನೆ ಕಾಶಿಗೆ ಹೋದಾಗ ತಗೊಂಡಿದ್ದು. ಇಷ್ಟ ಇಲ್ಲ ಬಿಡು. ಇದಾ ಫುಲ್ ಬ್ಲ್ಯಾಕ್ ಇರ್ಬೇಕಮ್ಮ, ಫುಲ್ ಬ್ಲ್ಯಾಕ್, ಗ್ರ್ಯಾಂಡ್ ಜಿಗ್ 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 ಅಂತ ಇರ್ಬೇಕು. ಆತರ ಇದೆ, ಆತರ ಅಲ್ಲ ಇದು. ಯಾವ್ದೋ ಫ್ಲವರ್ ಎಲ್ಲ ಇದೆ ಇದು. ನನ್ನ ಹತ್ರ ಆತರ ಬ್ಲ್ಯಾಕ್ ಯಾರು ತಗೊಳಲ್ಲ. ಇದು ಅಷ್ಟು ಸೇರಿದ್ರೆ 200 ಸ್ಯಾರಿ ಇದೆಯಾ? ಇನ್ನೂ ಜಾಸ್ತಿನೇ ಇರಬೇಕು. ಇಲ್ಲ ಸುಮ್ನಿರಮ್ಮ, ನೋಡ್ಬೇಕಾ ನೀನೇ ಕೌಂಟ್ ಮಾಡೋ. ನೋಡಿ ಇದು ಎಷ್ಟು ಇರುತ್ತೆ ಲೇಡೀಸ್ ಹತ್ರ. ಇದೇನು 200 ಮಹಾ ಅನ್ಕೊಂಡಿದ್ಯಾ? ಜಾಸ್ತಿ ಇರುತ್ತೆ. 2000 ಇಟ್ಕೊಂಡಿರ್ತಾರೆ. ಹೌದಾ? ಗೈಸ್, ನಿಮ್ಮ ಅಮ್ಮಂದಿರ ಹತ್ರ ಎಷ್ಟು ಸ್ಯಾರಿ ಇದೆ ಅಂತ ಕಮೆಂಟ್ ಹಾಕಿ ನೋಡುವ. ನಮ್ಮ ಹತ್ರ 200+ ಇದೆಯಂತೆ. ನಿಮ್ಮ ಅಮ್ಮಂದಿರ ಹತ್ರ ಎಷ್ಟು ಸ್ಯಾರಿ ಇದೆ ಅನ್ಬಿಟ್ಟು ನನ್ಗೆ ಕೇಳ್ಬಿಟ್ಟು ಕಮೆಂಟ್ ಹಾಕಿ ತಿಳ್ಕೊಂತೀನಿ ನಾನು. ಇಷ್ಟೊಂದೆಲ್ಲ ಇಟ್ಕೊಂಡಿದ್ದೀನಿ ಅಂತ. ಇದೇನು ಗೊತ್ತಾ, ಇದೊಂದು ಮೆಮೊರಿ ಇದೆ. ಇದು ಗೊತ್ತು ಬಿಡಮ್ಮ. ಇದು ಎಷ್ಟೊಂದಿದಮ್ಮ, ನೀನು ಯಾವಾಗ ಸೀರೆ ಹಾಕೋತಿದ್ದೆ ಮುಂಚೆ? ಡ್ಯಾನ್ಸಿಂಗ್ ಸ್ಟಾರ್ ಹೋಗಿದ್ವಿ, ಅಕುಲ್ ಬಾಲಾಜಿ ಜೊತೆ ಇದೇ ಸ್ಯಾರಿನೇ ತಗೊಂಡಿರೋದು. ಅವಾಗ ಏನ್ ಗೊತ್ತಾಗ, ಸುಮ್ಮನೆ ನಾನು ನಮ್ಮ ಪ್ರತಿಯೊಂದು ರಿಯಾಲಿಟಿ ಶೋಗೂ ಹೋಗ್ತಾ ಇದ್ವಿ ಕುತ್ಕೊಂತ ಇದ್ವಿ ನೋಡಕ್ ಕುತ್ಕೊಂತ ಇದ್ವಿ. ಯಾವ್ದು ಹೋಗಿದ್ವಿ ಗೊತ್ತಾ? ಡ್ಯಾನ್ಸಿಂಗ್ ಸ್ಟಾರ್ ಅಂತ ಬರ್ತೈತಲ್ಲ, ಅದು ಹೋಗಿದ್ವಿ. ಮಜಾ ಟಾಕೀಸ್ಗೆ ಹೋಗಿದ್ವಿ. ಸುಮಾರು ಆ ಥರ ಯಾವ ಶೋ ಬಂದ್ರು ಹೋಗಿ ಕುತ್ಕೊಬಿಡ್ತಾ ಇದ್ವಿ. ನಾನು ನಮ್ಮ 6 ಗಂಟೆಗೆ ಹೋಗಿ ಸ್ಟುಡಿಯೋಲಿ ಕುತ್ಕೊಬಿಡ್ತಾ ಇದ್ವಿ. ಒಂದು ಇಲ್ಲಿ ಸ್ಯಾಂಡ್ಲ್ವುಡ್ ಸ್ಟುಡಿಯೋ ಅನ್ಬಿಟ್ಟು ತಣಿಸಂದ್ರ ಹತ್ರ, ಇನ್ನೊಂದು ಇದು ರಾಮಜನರ್ಸ್ಗೆ ಹೋಗಿದ್ವಿ. ಕರೆಕ್ಟ್, ರಾಮಜನರ್ಸ್ ಅದು ಅಭಯನಾಡಿ ಸ್ಟುಡಿಯೋ. ಇನ್ನೊಂದು ಕಂಠೀರವ ಸ್ಟುಡಿಯೋ ಬಂದು ಮಜಾ ಟಾಕೀಸ್ ಅಲ್ಲೇ ಇರೋದು. ಡ್ಯಾನ್ಸಿಂಗ್ ಸ್ಟಾರ್ ಬಂದು ಸ್ಯಾಂಡ್ಲ್ವುಡ್ ಸ್ಟುಡಿಯೋ ತಣಿಸಂದ್ರದಲ್ಲಿ. ಈ ಥರ ಸುಮ್ಮನೆ ತಿರುಗಾಡ್ತಾ ಇದ್ವಿ ನಾನು ನಮ್ಮ ಮುಂಚೆ. ಬಟ್ ಇವಾಗ ಎಲ್ಲೂ ಹೋಗಲ್ಲ, ಇಂಟ್ರೆಸ್ಟ್ ಇಲ್ಲ ಇವಾಗ ಅಷ್ಟೇ. ಬಟ್ ಅವಾಗ ಆ ಥರ ಕ್ರೇಜ್ ಇತ್ತು ನಮಗೆ. ನಮ್ಮಮ್ಮಗೆ ಟಿವಿಲಿ ಬರಬೇಕು. ನಮ್ಮಮ್ಮ ಟಿವಿಲಿ ಕ್ವಶನ್ಸ್ ಎಲ್ಲ ಕೇಳಿದ್ರು ಮಜಾ ಟಾಕೀಸಲ್ಲಿ, ಚೆನ್ನಾಗಿ ಕೇಳಿದ್ರು. ಆದರೆ ಅವ್ರು ಹಾಕೇ ಇಲ್ಲ ಪಾಪ.
ಈ ತರ ನಿಂತ್ಕೊಂಡ್ಬಿಟ್ಟೆ, ನೋಡಿದ ತಕ್ಷಣ ಸೃಜನ್ ಲೋಕೇಶ್ ಹೇಳ್ಬಿಟ್ರು, ನೀವು ಟೀಚರಾ ಅಂತ ಕೇಳಿದ್ರು. ಹೌದು ಅಂತ ಹೇಳಿದೆ. ಫಸ್ಟೇ ಅವ್ರು ಪ್ರಿಪೇರ್ ಮಾಡಿರ್ತಾರೆ, ಈ ತರ ಕ್ವಶನ್ ಕೇಳ್ತೀವಿ ನಿಮ್ನ, ಈ ತರ ಆನ್ಸರ್. ಅವತ್ತು ನಾವು ಹೋಗಿದ್ದಿನ ಶ್ರೀನಾಥ್, ಪದ್ಮಾ ವಸಂತಿ, ಆಮೇಲೆ ಇನ್ನೊಬ್ರು ಯಾರೋ ಬಂದಿದ್ರಲ್ಲ, 3 ಜನ ಬಂದಿದ್ರು ಅವತ್ತೊಂದು ದಿನ. ಚೆನ್ನಾಗಿರ್ತದೆ ರಿಯಾಲಿಟಿ ಶೋ ಡೈರೆಕ್ಟ್ ಆಗಿ ನೋಡಕ್ಕೆ. ಇದೆಲ್ಲ ಸಿಂಪಲ್ ಸೈಡ್ ಬಾಂಗೆ ತೋರಿಸ್ತೀನಿ. ಇದೆಲ್ಲ ಸಿಂಪಲ್ ಸ್ಯಾರಿ ಸಬಿ, ಇದೆಲ್ಲ ಸಿಂಪಲ್ ಬಿಡಮ್ಮ. ಅದೆಲ್ಲ ನೀಟ್ ಸುಸ್ತಾಗೋಯ್ತು ನಮ್ಮ ಸ್ಯಾರಿ ನೋಡೋಷ್ಟೊತ್ತಿಗೆ ನನಗೆ. ಇಲ್ಲೆಲ್ಲ ಅದೆಲ್ಲ ತೋರ್ಸೋದಲ್ಲ. ಗೈಸ್ ನೋಡಿದ್ರ ಇಷ್ಟಿದೆ ನಮ್ಮ ಸ್ಯಾರಿ ಕಲೆಕ್ಷನ್. ನೆಕ್ಸ್ಟ್ ಆಲ್ಬಮ್ ಗೈಸ್, ಆಲ್ಬಮ್ ನಮ್ಮ ಹತ್ರ ತುಂಬಾ ಇದೆ. ಏನಮ್ಮ ಆಲ್ಬಮ್ ಬ್ಲಾಗ್ ಮಾಡ್ಬೋತಾನೆ? ಆಲ್ಬಮ್ ಬ್ಲಾಗ್ ಏನು ಅಂದ್ರೆ ಸಂಪ್ರೀತ 11 days ಇಂದ ತೆಗ್ದಿದೀವಿ, ನಿನ್ನನ್ನ 3rd day ಇಂದ ತೆಗ್ದಿದೀವಿ. 3rd day ಇಂದ ನನ್ನ ಮಗುವಿಂದ ಹಿಡಿದು ಇಷ್ಟು ಬೆಳೆದಿದ್ದೀನಲ್ಲ ಅಲ್ಲಿವರೆಗೂ ಫೋಟೋಸ್ ಆಲ್ಬಮ್ ತುಂಬ ಇದೆ ನಮ್ಮ ಮನೇಲಿ. ಅದು ಒಂದು ಪಕ್ಕ ಒಂದು ಬ್ಲಾಗ್ ಮಾಡ್ತೀವಿ. ಆ ಬ್ಲಾಗು ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಹಳೇ ಮೆಮೊರೀಸ್ಗಳೆಲ್ಲ ರೀಕಾಲ್ ಮಾಡ್ಕೊಂಡಂಗಿರುತ್ತೆ. ಪ್ರತಿ ಒಂದೊಂದು ಫೋಟೋಲ್ಲೂ ಒಂದೊಂದು ರಿಯಾಕ್ಷನ್ಸು ಇರುತ್ತೆ. ಆಮೇಲೆ ಒಂದೊಂದು ಕತೆಗಳಿರುತ್ತೆ. ಒಂದೊಂದು ಫೋಟೋ ಇಂದ ಒಂದೊಂದು ಸಕ್ಕತ್ತಾಗಿರೋ ಕತೆಗಳೆಲ್ಲ ಇರುತ್ತೆ. ನೋಡಿದ್ರಿ, ಸ್ವಲ್ಪ ಮಜಾ ಇತ್ತು ಅನ್ಕೊತೀನಿ. ಬೋರ್ ಆದರೂ ಪರವಾಗಿಲ್ಲ, ಹೊಟ್ಟೆಗೆ ಹಾಕೊಳ್ಳಿ. ಓಕೆ, ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಹೇಳೊಂದ್ಸರಿ ನೋಡೋಣ. ಏನು ಹೇಳ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮಾತ್ರ ಮಾಡೋದು ಮರಿಬೇಡಿ. ಹೇಳು, ಅದು ಉಲ್ಟಾ ಹೇಳ್ತೀನಿ. ಏನು ಪರವಾಗಿಲ್ಲ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಓಕೆ, ಓಕೆ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಸೈನಿಂಗ್ ಆಫ್. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು, ಬಾಯ್.